ಟಾರ್ಗೆಟ್ 28 ಅಂತ ಹೇಳಿ ಬಿಜೆಪಿ ಜೆಡಿಎಸ್ ಇಬ್ಬರೂ ನಾಯಕರು ಕೂಡ ಅನೌನ್ಸ್ ಮಾಡ್ತಿದ್ದಾರೆ. ಆದರೆ ಎಲ್ಲ ಲೆಕ್ಕಾಚಾರದ ನಡುವೆ ಇಲ್ಲೂ ಕೂಡ ಅಂದರೆ ಕರ್ನಾಟಕದಲ್ಲೂ ಕೂಡ ಈ ಮೊದಲ ಪಟ್ಟಿಯಲ್ಲಿ ಆದಂತೆ ಕೆಲ ಘಟಾನುಘಟಿಗಳಿಗೆ ಟಿಕೆಟ್ ಮಿಸ್ ಆಗೋ ಸಾಧ್ಯತೆ ಕೂಡ ಇದ್ದೇ ಇದೆ. ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಹಾಗಾದ್ರೆ ಲೋಕ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವ ಬೆಳವಣಿಗೆಗಳು ಯಾವ ರೀತಿ ಇದೆ ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಬಿಜೆಪಿಯ ಕೇಂದ್ರ ನಾಯಕರಿಗೆ ಕರ್ನಾಟಕ ಕಬ್ಬಿಣದ ಕಡಲೆ ಆದಂತೆ ಕಾಣ್ತಿದೆ. ಮೊದಲ ಪಟ್ಟಿಯಲ್ಲಿ ರಾಜ್ಯದ ಅಭ್ಯರ್ಥಿಗಳ ಹೆಸರಿಲ್ಲ. ದೆಹಲಿ ನಾಯಕರು ಕೇಂದ್ರ ಸಚಿವರ ಹೆಸರನ್ನು ಘೋಷಿಸೋ ಧೈರ್ಯವನ್ನ ಮಾಡಿಲ್ಲ. ಇಂದು ಬಿಜೆಪಿ ರಾಜ್ಯ ಕಚೇರಿಯಲ್ಲಿ ಸಭೆ ನಡೆದಿದ್ದು ಗೊಂದಲವಿರೋ ಕ್ಷೇತ್ರಗಳ ಕುರಿತು ಸಭೆಯಲ್ಲಿ ಚರ್ಚಿಸಲಾಗಿದೆ. ಬಿಜೆಪಿ ಗೊಂದಲಗಳ ಬಗ್ಗೆ ನೋಡೋದಾದ್ರೆ ಬೀದರ್ನಲ್ಲಿ ಭಗವಂತ ಖೂಬಾಗೆ ವಿರೋಧ ಇದೆ. ಬೆಳಗಾವಿಗೆ ಅಂಗಡಿನ ಜಗದೀಶ್ ಶೆಟ್ಟರ, ಬಾಗಲಕೋಟೆಗೆ ಗದ್ದಿಗೌಡರ್ ಬಿಟ್ರೆ ಯಾರು? ಬೆಂಗಳೂರು ಉತ್ತರಕ್ಕೆ ಶೋಭಾ ಕರಂದ್ಲಾಜೆನ ಸಿಟಿ ರವಿನ, ಬಳ್ಳಾರಿಗೆ ವೈ ದೇವೇಂದ್ರಪ್ಪನ ರಾಮುಲುನ, ಚಿತ್ರದುರ್ಗದಲ್ಲಿ ನಾರಾಯಣಸ್ವಾಮಿಗೆ ವಿರೋಧ ಇದೆ. ಮಂಗಳೂರಿನಲ್ಲಿ ನಳಿನ್ ಕುಮಾರ್ ಕಟೀಲ್ಗೆ ಅಪಸ್ವರ ವ್ಯಕ್ತವಾಗಿದೆ. ದಾವಣಗೆರೆಯಲ್ಲಿ ಸಿದ್ದೇಶ್ವರ್ ವರ್ಸಸ್ ರೇಣುಕಾಚಾರ್ಯ ಸಮರ ನಡೀತಾ ಇದೆ. ಹಾವೇರಿಯಲ್ಲಿ ಶಿವಕುಮಾರ್ ಉದಾಸಿ ಬದಲು ಯಾರು ಅನ್ನೋ ಪ್ರಶ್ನೆಗೆ ಉತ್ತರವಿಲ್ಲ. ಕೊಪ್ಪಳದಲ್ಲಿ ಸಂಘಣ್ಣ ಬದಲು ಯಾರಿಗೆ ಟಿಕೆಟ್ ಕೊಡ್ತಾರೆ? ಮಂಡ್ಯ ಅಖಾಡ ಜೆಡಿಎಸ್ಗ ಬಿಜೆಪಿಗ ಅನ್ನೋ ಗೊಂದಲ ಇದೆ. ಚಿಕ್ಕಮಗಳೂರಿನಲ್ಲಿ ಶೋಭಾಗೆ ವಿರೋಧ ವ್ಯಕ್ತವಾಗ್ತಿದೆ. ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಉತ್ತರ, ಮಂಡ್ಯ, ಮೈಸೂರು, ಕೊಡಗಿನಲ್ಲಿ ಮೈತ್ರಿ ಆಗುತ್ತಾ ಅನ್ನೋದೇ ಗೊಂದಲ. ಇನ್ನು ಬಿಜೆಪಿಗೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿರ್ತಕ್ಕಂಥ 28 ಲೋಕಸಭಾ ಕ್ಷೇತ್ರಗಳಲ್ಲಿ ರಿಪಬ್ಲಿಕ್ ಕನ್ನಡ ಕೂಡ ಒಂದಷ್ಟು ಅಲ್ಲಿನ ಅಂದರೆ ನಮ್ಮ ಸ್ಥಳೀಯ ಪ್ರತಿನಿಧಿಗಳು ಕಲೆ ಹಾಕಿರುವ ಮಾಹಿತಿಯ ಆಧಾರದಲ್ಲಿ ಒಂದಷ್ಟು ಮಂದಿಗೆ ಟಿಕೆಟ್ ಮಿಸ್ ಆಗೋ ಸಾಧ್ಯತೆ ಇದೆ ಈ ಬಾರಿ ಅನ್ನೋ ಲೆಕ್ಕಾಚಾರಗಳು ಸಿಗ್ತಾ ಇದೆ. ಹಾಗಾದ್ರೆ ಯಾವ್ಯಾವ ಕ್ಷೇತ್ರದಲ್ಲಿ ಯಾರ್ಯಾರಿಗೆ ಟಿಕೆಟ್ ಮಿಸ್ ಆಗುತ್ತೆ, ಅವರ ಬದಲಾಗಿ ಯಾರಿಗೆ ಟಿಕೆಟ್ ಸಿಗೋ ಸಾಧ್ಯತೆ ಇದೆ ಅನ್ನೋದರ ಒಂದು ಪಟ್ಟಿಯನ್ನ ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ ಚಿಕ್ಕಬಳ್ಳಾಪುರದಲ್ಲಿ BN ಬಚ್ಚೇಗೌಡರು ಅವರಿಗೆ ಈ ಬಾರಿ ಟಿಕೆಟ್ ಬಹುತೇಕ ಸಿಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಅವರ ಬದಲಾಗಿ ಡಾಕ್ಟರ್ ಕೆ ಸುಧಾಕರ್ ಸೋತರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ. ಅದಕ್ಕಿಂತ ಮುಂಚೆ ಮಿನಿಸ್ಟರ್ ಆಗಿದ್ರು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ. ಮತ್ತೊಂದು ಕಂಬ್ಯಾಕ್ನ ಅವಶ್ಯಕತೆ ಇದೆ. ಯಾಕಂತಂದ್ರೆ ಮೂಲ ಬಿಜೆಪಿಗರಲ್ಲ, ಅವ್ರನ್ನ ಹಿಡಿದಿಟ್ಕೊಳ್ಳೋ ಪ್ರಯತ್ನ ಆಗಬೇಕು ಅಂತಂದ್ರೆ ಟಿಕೆಟ್ ಅವ್ರಿಗೆ ಕೊಟ್ಟು ಸಮಾಧಾನ ಮಾಡಬೇಕಾ, ಈ ರೀತಿಯ ಲೆಕ್ಕಾಚಾರ ಚಿಂತನೆ ಕೂಡ ಇದೆ. ನನಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲೂ ಕೂಡ ಇದ್ದಾರೆ ಸುಧಾಕರ್ ಅವರು. ಹೀಗಾಗಿ ಬಹುತೇಕ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಸಿಗೋ ಸಾಧ್ಯತೆ ಇದೆ ಈ ಬಾರಿ. ಮುಂದಿನ ಕ್ಷೇತ್ರ ತುಮಕೂರು. ನಿಮಗೆ ಗೊತ್ತಿದೆ, ಈಗ ಆಲ್ರೆಡಿ ಸೋಮಣ್ಣ ಅವರು ಬಹಳ ಆಕ್ಟಿವ್ ಆಗಿ ಓಡಾಡ್ತಿದ್ದಾರೆ. ರಾಜ್ಯಸಭಾ ಟಿಕೆಟ್ನ ನಿರೀಕ್ಷೆ ಇತ್ತಂತೆ, ಅದು ಆಗಲಿಲ್ಲ. ಲೋಕಸಭಾ ಟಿಕೆಟ್ನ ಭರವಸೆಯನ್ನೇ ಕೊಟ್ಟು ಅವರನ್ನ ತಣ್ಣಗಾಗಿಸಲಾಗಿದೆ ಅನ್ನೋ ಲೆಕ್ಕಾಚಾರ ರಾಜಕೀಯ ವಲಯದಲ್ಲಿ ನಡೀತಾ ಇದೆ. ವಿಧಾನಸಭಾ ಚುನಾವಣೆ ಆದಾಗ್ಲಿಂದನೂ ಕೂಡ ಸೋಮಣ್ಣ ಅವರು ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಇನ್ನೇನು ಬಿಟ್ಟೇ ಹೋಗ್ಬಿಟ್ರು, ಕಾಂಗ್ರೆಸ್ಗೆ ಕೈ ಜೋಡಿಸ್ತಿದ್ದಾರೆ ಅನ್ನೋ ರೀತಿಯ ಲೆಕ್ಕಾಚಾರಗಳು ನಡೀತಿರೋದ್ರ ನಡುವೆ ಕೂಡ ಅವರನ್ನು ಹಿಡಿದಿಟ್ಕೊಳ್ಳೋ ಪ್ರಯತ್ನದ ಭಾಗವಾಗಿ ತುಮಕೂರಿನಿಂದ ಅವರಿಗೆ ಟಿಕೆಟ್ ಕೊಡಬಹುದು ಅಂತ ಹೇಳಿ ಸಹಜವಾಗಿ ಆಗ ಹಾಲಿ ಸಂಸದರು GS ಬಸವರಾಜ್ ಅವರಿಗೆ ಟಿಕೆಟ್ ಕೈ ತಪ್ಪೋ ಸಾಧ್ಯತೆ ದಟ್ಟವಾಗುತ್ತೆ. ಇನ್ ಕೇಸ್ ಇವರಿಗೆ ಏನಾದರೂ ಟಿಕೆಟ್ ಕೊಟ್ಟಿದ್ದೆ ಆದಲ್ಲಿ ಮನವೊಲಿಸುವ ಭಾಗವಾಗಿ ಸೋಮಣ್ಣ ಅವರನ್ನು. ದಾವಣಗೆರೆ ಇವತ್ತಿನ 6 ಗಂಟೆಯ ಈ ರಣಕಣ ಕಾರ್ಯಕ್ರಮ ಏನು, ಚುನಾವಣಾ ಲೋಕಸಭಾ ಕ್ಷೇತ್ರದ ಸ್ಥಿತಿಗತಿಗಳ ಬಗ್ಗೆ ತಿಳಿಸ್ಕೊಳ್ಳಲಾಗುತ್ತೆ. ಇವತ್ತು ನಾವು ಈ ದಾವಣಗೆರೆ ಲೋಕಸಭಾ ಕ್ಷೇತ್ರವನ್ನೇ ಆಯ್ಕೆ ಮಾಡ್ಕೊಂಡಿದ್ವಿ. ಅಲ್ಲಿ ಬಿಜೆಪಿ ಆಕಾಂಕ್ಷಿತರ ಪಟ್ಟಿಯಲ್ಲಿ 5-6 ಜನ ಇದ್ದಾರೆ. ಒಬ್ರು ಮಾತನಾಡಿದ್ರು ಕೂಡ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ. ಹಾಲಿ ಸಂಸದರಿದ್ದಾರೆ, ಆದರೆ ಅವ್ರ ಬಗ್ಗೆ ಅಷ್ಟೊಂದು ಒಲವಿಲ್ಲ, ಕೆಲಸ ಮಾಡಿದ್ದಾರೆ, ಆದರೆ ಸಿಟಿ ಜನಕ್ಕೆ ಮಾತ್ರ ಸೀಮಿತ, ಗ್ರಾಮೀಣ ಭಾಗದಲ್ಲಿ ಅಷ್ಟೊಂದು ಓಡಾಡ್ತಾ ಇಲ್ಲ ಅವರು ಅನ್ನೋದಿದೆ. ಹಾಗೆ ಸತತವಾಗಿ 4 ಬಾರಿ ಗೆದ್ದುಬಿಟ್ಟಿದ್ದಾರೆ ಕೂಡ ಸಿದ್ದೇಶ್ವರ್ ಅವರು. ಹೀಗಾಗಿ ಬದಲಾವಣೆ ಬೇಕು ಅನ್ನೋದಿದೆ ಅನ್ನೋ ಕೂಗು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕೇಳೋಕೆ ಸಿಗ್ತಾ ಇದೆ. ಇನ್ ಕೇಸ್ ಇದನ್ನೇನಾದರೂ ಗಂಭೀರವಾಗಿ ಪರಿಗಣಿಸಿದ್ರೆ ಹೈಕಮಾಂಡ್ ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ಕೈ ತಪ್ಪೋ ಸಾಧ್ಯತೆ ಇದೆ. ಯಾರಿಗೆ ಸಿಗ್ಬೋದು? MP ರೇಣುಕಾಚಾರ್ಯ ಅವರು. ಇವರು ಕೂಡ ಸೋತಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ. ಪಕ್ಷಕ್ಕೆ ನಿಷ್ಠರು, ಅದರಲ್ಲೂ BS ಯಡಿಯೂರಪ್ಪನವರ ಮಾನಸ ಪುತ್ರರು. ಇವ್ರಿಗೇನಾದ್ರೂ ಒಂದು ಕೊಡಬೇಕಲ್ಲ ಸ್ಥಾನಮಾನ. ಹೀಗಾಗಿ ಲೋಕಸಭಾ ಟಿಕೆಟ್ ಕೊಡಬಹುದು ಅನ್ನೋ ಅಂದಾಜಿದೆ. ಅವರು ಕೂಡ ಸತತ ಪ್ರಯತ್ನವನ್ನ ಮಾಡ್ತಿದ್ದಾರೆ.
ಆದರೆ 5-6 ಮಂದಿ ಆಕಾಂಕ್ಷಿಗಳ ಪೈಕಿ ಹಾಲಿ ಸಂಸದರಿಗೆ ಟಿಕೆಟ್ ಕೈತಪ್ಪಿಸಿ ಇವರಿಗೆ ಕೊಡ್ಲಾಗತ್ತಾ ಸದ್ಯಕ್ಕಿರುವ ಪ್ರಶ್ನೆ ಇದು. ಇನ್ನು ಮುಂದಿನ ಕ್ಷೇತ್ರದ ಬಗ್ಗೆ ಗಮನ ಕೊಡೋಣ. ಮುಂದಿನ ಕ್ಷೇತ್ರ ಬೆಳಗಾವಿ. ಕಳೆದ ಬಾರಿ ಅನುಕಂಪದ ಅಲೆಯಲ್ಲಿ ಮಂಗಳ ಅಂಗಡಿಯವರು ಗೆಲುವನ್ನ ಸಾಧಿಸಿದ್ರು. ಆದರೆ ಈ ಬಾರಿ ಅಷ್ಟಾಗಿ ಒಲವಿಲ್ಲ ಕ್ಷೇತ್ರದಲ್ಲಿ ಅನ್ನೋ ಮಾತಿದೆ. ಅವರ ಬದಲಾಗಿ ಕಾಂಗ್ರೆಸ್ ಜೊತೆಗೆ ಹೋಗಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಇದೀಗ ಘರ್ ವಾಪಸಿಯಾಗಿರುವ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಅನ್ನ ನೀಡಬಹುದು ಅನ್ನೋ ಲೆಕ್ಕಾಚಾರ ನಡೀತಾ ಇದೆ. ಇನ್ನು ವಿಜಯಪುರ ರಮೇಶ್ ಜಿಗಜಿಣಗಿ ಅವ್ರ ಬಗ್ಗೆ ಕೂಡ ಅಷ್ಟೊಂದು ಒಲವಿಲ್ಲ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅನ್ನೋ ಕೂಗು ಪದೇ ಪದೇ ಕೇಳೋಕೆ ಸಿಗ್ತಾ ಇದೆ. ಇನ್ ಕೇಸ್ ಅವರಿಗೆ ಟಿಕೆಟ್ ಕೈತಪ್ಪಿದ್ದೆ ಆದಲ್ಲಿ ಆ ಕ್ಷೇತ್ರದಲ್ಲಿ ಗೋವಿಂದ ಕಾರಜೋಳ ಅವರಿಗೆ ಟಿಕೆಟ್ ನೀಡಬಹುದು ಅನ್ನೋ ಲೆಕ್ಕಾಚಾರಗಳು ಬಿಜೆಪಿ ವಲಯದಲ್ಲಿ ಕೇಳೋಕೆ ಸಿಗ್ತಾ ಇದೆ. ಇದರ ಜೊತೆಗೆ ಬಾಗಲಕೋಟೆ PC ಗದ್ದಿಗೌಡರ್ ಅವರು ಪ್ರತಿನಿಧಿಸುವಂತಹ ಕ್ಷೇತ್ರ, ಅವರಿಗೆ ಇನ್ ಕೇಸ್ ಟಿಕೆಟ್ ಕೈತಪ್ಪಿದ್ರೆ ಮಾಜಿ ಸಚಿವರು ಮುರುಗೇಶ್ ನಿರಾಣಿ ಅವರಿಗೆ ಟಿಕೆಟ್ ಸಿಗಬಹುದು ಅನ್ನೋ ಲೆಕ್ಕಾಚಾರಗಳು ಕೇಳೋಕೆ ಸಿಗ್ತಾ ಇದೆ. ಬಳ್ಳಾರಿ ವೈ ದೇವೇಂದ್ರಪ್ಪ ಅವರ ಬದಲಿಗೆ ಶ್ರೀರಾಮುಲು ಅವರನ್ನ ಕಣಕ್ಕಿಳಿಸಬೇಕು ಅನ್ನೋ ಅಂದಾಜು ನಡೀತಾ ಇದೆ. ಶ್ರೀರಾಮುಲು ಅವರು ಕೂಡ ಸೈಡ್ ಲೈನ್ ಅಲ್ಲೇ ಅದಕ್ಕೆ ಬೇಕಾದ ಪ್ರಯತ್ನಗಳನ್ನ ಲಾಬಿ ಇತ್ಯಾದಿ ನಡೆಸುತ್ತಿದ್ದಾರೆ ಅನ್ನೋ ಸುದ್ದಿ ಕೂಡ ಬಿಜೆಪಿಯ ಪಾಳೆಯದ ಒಳಗಿಂದಲೇ ಹರಿದು ಬರ್ತಾ ಇದೆ. ಹೀಗಾಗಿ ಈ ಬಾರಿ ಬಳ್ಳಾರಿಯ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ಬಿ ಶ್ರೀರಾಮುಲು ಅವರಿಗೆ ಸಿಗಬಹುದು ಅನ್ನೋ ಅಂದಾಜು ಸದ್ಯಕ್ಕಿದೆ. ಹಾಗೆ ಹಾವೇರಿಯಲ್ಲಂತೂ ಬಿಜೆಪಿ ಒಳಗೇನೆ ಪೈಪೋಟಿ ಜೋರಾಗಿದೆ. ಅದರಲ್ಲೂ ಘಟಾನುಘಟಿಗಳು ಅವರ ಪುತ್ರನ ರಾಜಕೀಯ ಭವಿಷ್ಯದ ಬಗ್ಗೆ ಕೂಡ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ. ಶಿವಕುಮಾರ್ ಉದಾಸಿ ಹಾಲಿ ಸಂಸದರು, ಇವರಿಗೆ ಟಿಕೆಟ್ ಕೈತಪ್ಪೋ ಸಾಧ್ಯತೆ ಬಹಳ ದಟ್ಟವಾಗಿದೆ. ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕನ್ನಡದಲ್ಲೇ ರೀಸೆಂಟ್ ಆಗಿ ನಾವು ಒಂದು ಸುದ್ದಿ ಪ್ರಸಾರ ಮಾಡಿದ್ವಿ. ನೇರವಾಗಿ ಹೈಕಮಾಂಡ್ನ ನಾಯಕರು ಕರೆಸ್ಕೊಂಡು ಬಸವರಾಜ ಬೊಮ್ಮಾಯಿ ಅವರನ್ನೇ ಕೇಳಿದ್ದಾರಂತೆ, ನೀವೇ ಕಂಟೆಸ್ಟ್ ಮಾಡಿಬಿಡಿ ಅಂತ ಹೇಳಿ. ಅವರು ಇಲ್ಲ ಕಂಟೆಸ್ಟ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಪುತ್ರನನ್ನಾದರೂ ಕಣಕ್ಕಿಳಿಸಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಕೂಡ ಸದ್ಯಕ್ಕೆ ರಾಜಕೀಯಕ್ಕೆ ಇಳಿಯೋ ಚಿಂತನೆ ಇಲ್ಲ ಪುತ್ರನಿಗೆ ಅಂತ ಹೇಳಿ ಬೊಮ್ಮಾಯಿ ಅವರು ಹೇಳಿದ್ದಾರೆ ಅನ್ನೋ ಸುದ್ದಿ ಇದೆ. ಈಶ್ವರಪ್ಪನವರಂತೂ ರೆಡಿ ಇದ್ದಾರೆ. ಈಶ್ವರಪ್ಪನವರೂ ಕೂಡ ರಿಪಬ್ಲಿಕ್ ಕನ್ನಡದ ವೇದಿಕೆಯಲ್ಲೇ ಹೇಳ್ಕೊಂಡಿದ್ದಾರೆ, ಹೌದು ಕಾಂತೇಶ್ ಪರವಾಗಿ ಒಲವಿದೆ, ಅಲ್ಲಿನ ಬಿಜೆಪಿಯ ಕಾರ್ಯಕರ್ತರು ಹೇಳ್ತಿದ್ದಾರೆ ನೀವು ಕಂಟೆಸ್ಟ್ ಮಾಡಿ ಅಂತ ಹೇಳಿ, ಟಿಕೆಟ್ ಕೊಡ್ಲಿ ಅನ್ನೋ ಮಾತುಗಳನ್ನಾಡಿದ್ದಾರೆ ಈಶ್ವರಪ್ಪನವರು. ಅವರ ಪುತ್ರ ಕಾಂತೇಶ್ ಟಿಕೆಟ್ ಪಡೆಯುವ ಸಾಧ್ಯತೆಗಳ ಉಳ್ಳ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಅವರ ಹೆಸರು ಪ್ರಮುಖವಾಗಿ ಕೇಳೋಕೆ ಸಿಗ್ತಾ ಇದೆ. ಇನ್ನು ಮುಂದಿನ ಕ್ಷೇತ್ರ ಕೊಪ್ಪಳ. ಕರಡಿ ಸಂಗಣ್ಣ ಅವರಿಗೆ ಟಿಕೆಟ್ ಕೈ ತಪ್ಪಿಸಿ ಪಕ್ಷದಿಂದ ಹೊರಗೆ ಹೋಗಿರುವ ಜನಾರ್ದನ ರೆಡ್ಡಿ ಅವರನ್ನ ಪಕ್ಷದ ಒಳಗೆ ಸೇರಿಸಿಕೊಳ್ಳೋ ಭಾಗವಾಗಿ ಅವರಿಗೆ ಟಿಕೆಟ್ ನೀಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಆದರೆ ನೆನಪಿರಬೇಕು, ರಾಜ್ಯಸಭಾ ಚುನಾವಣೆಯಲ್ಲಿ ಅವರ ಒಲವಿದ್ದು ಕಾಂಗ್ರೆಸ್ ಪಕ್ಷದ ಕಡೆಗೆ. ಹೀಗಾಗಿ ಬಿಜೆಪಿಗೆ ಅವರು ವಾಪಸ್ ಬರ್ತಾರ ಲೆಕ್ಕಾಚಾರಗಳು ಇನ್ನೂ ಕೂಡ ಕ್ವೆಶ್ಚನ್ ಮಾರ್ಕ್. ಉತ್ತರ ಕನ್ನಡ ಅನಂತಕುಮಾರ್ ಹೆಗಡೆ ಅವರು ಪ್ರತಿನಿಧಿಸುವ ಕ್ಷೇತ್ರ ಈಗ ಇದ್ದಕ್ಕಿದ್ದಂಗೆ ಮತ್ತೆ ಆಕ್ಟಿವ್ ಆಗಿದ್ದಾರೆ. ಆದರೆ ಈ ಬಾರಿ ಅವರನ್ನ ಬದಲಾಯಿಸಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಟಿಕೆಟ್ ಕೊಡಬಹುದು ಅನ್ನೋ ಲೆಕ್ಕಾಚಾರಗಳು ನಡೀತಾ ಇದೆ. ಮುಂದಿನ ಕ್ಷೇತ್ರ ಬೀದರ್. ಭಗವಂತ ಖೂಬಾ ಅವರು ಪ್ರತಿನಿಧಿಸುವ ಕ್ಷೇತ್ರ. ಗುರುನಾಥ್ ಕೊಳ್ಳೂರ್ ಅವರ ಹೆಸರು ಪ್ರಬಲವಾಗಿ ಕೇಳೋಕೆ ಸಿಗ್ತಾ ಇದೆ. ಟಿಕೆಟ್ ಇವರಿಗೆ ಸಿಗಬಹುದು ಅನ್ನೋ ನಿರೀಕ್ಷೆ. ಇನ್ನು ಚಾಮರಾಜನಗರ ವಿ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಪಕ್ಕಕ್ಕಿಟ್ಟು ಡಾಕ್ಟರ್ NS ಮೋಹನ್ ಅವರಿಗೆ ಟಿಕೆಟ್ ಕೊಡಬಹುದು ಅನ್ನೋ ಅಂದಾಜಿದೆ. ಇದು ಸದ್ಯಕ್ಕೆ ಅವರ ಅಳಿಯ ಅಂದ್ರೆ ಹಾಲಿ ಸಂಸದರ ಅಳಿಯ ಇವ್ರಿಗೇನೆ ಟಿಕೆಟ್ ನೀಡಬಹುದು ಅನ್ನೋ ಅಂದಾಜು ಸದ್ಯಕ್ಕೆ ಕೇಳೋಕೆ ಸಿಗ್ತಾ ಇದೆ. ಇದು ಸದ್ಯಕ್ಕೆ ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ, ರಾಜ್ಯದಲ್ಲಿರ್ತಕ್ಕಂಥ ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಬಿಜೆಪಿಯ ಬದಲಾವಣೆಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಇನ್ನು ಇದೇ ಲೋಕಸಭಾ